ನೀರ ಬಿಡೋದೇ ಆದರೆ ನಾವು KRSಗೆ ಮುತ್ತಿಗೆ ಹಾಕ್ತೀವಿ. ನಮ್ಮ ನಾರಾಯಣಗೌಡ ನೇತೃತ್ವದಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀರು ಬಿಡಬಾರ್ದು ಅಂತ ಏನಾರ ನೀರು ಬಿಡೋದ ಕಂಡ್ರೆ ನಾವು KRSಗೆ ಮುತ್ತಿಗೆ ಹಾಕ್ತೀವಿ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾರವ ನೀರು ಬಿಡ್ತು ಅಂತ ಕಂಡು ಬಂತು ಅಂದರೆ ಅದು ಕಥೆನೇ ಬೇರೆ ಆಯ್ತದೆ. ಇದು ಏನೇ ಅನಾಹುತ ಆದರೆ ಈ ರಾಜ್ಯ ಸರ್ಕಾರನೇ ನೇರ ಹೊಣೆ ಆಗಬೇಕಾಯ್ತದೆ ಅಂತ ಎಚ್ಚರಿಕೆ ಕೊಡ್ತೀವಿ. ಭಾರ ಆಯ್ತಲ್ಲ ನಮ್ಮ ರೈತರು ಸಂಕಟ ನೋಡಿದ್ರೆ ಬೆಳೆ ಎಲ್ಲ ಕಬ್ಬು ಬಂದು ಕೈಗೆ ಬಂದಿರೋದೆಲ್ಲವ ಬರ್ದಂಗೆ ಆಗೈತೆ, ಒಣಗಿತಾ ಇದೆ. ಅಂಥ ಸನ್ನಿವೇಶದಲ್ಲಿ ಇವರು ನೀರು ಬಿಡ್ತಾರೆ ಅಂತ ಅಂದರೆ ಇದು ಏನು ಅರ್ಥ? ಇದು ಅದಕ್ಕೋಸ್ಕರ ರೈತರಿಗೋಸ್ಕರ ಜೀವ ಕೊಡೋಕ್ಕೂ ನಾನು ಸಿದ್ಧವಾಗಿರ್ತೀನಿ. ನಾನು ರೈತರ ಮೇಲೆ ಇವತ್ತು ಚಪ್ಪಡಿ ಹೇಳ್ದವ್ರೆ ಈ ಸರ್ಕಾರದವರು. ಸಾಂಕೇತಿಕವಾಗಿ ಎತ್ಕೊಂಡಿದ್ದೀವಿ ಕಲ್ಲ. ಒಂದು ವೇಳೆ ಇದು ಮಾಡಿದ್ರೆ ಕಥೆನೇ ಬೇರೆ ಆಯ್ತದೆ.